ದುಡ್ಡಿದ್ರೆ ದುನಿಯಾ. ಕೈಯಲ್ಲಿ ದುಡ್ಡಿಲ್ಲ ಅಂದರೆ ನಿಮ್ಮನ್ನ ಯಾರು ಕೂಡ ಮೂಸಿ ನೋಡಲ್ಲ, ನಿಮ್ಮ ಬಗ್ಗೆ ಕೇರ್ ಕೂಡ ಮಾಡಲ್ಲ. ದುಡ್ಡಿಗಾಗಿ ಅದೆಷ್ಟೋ ಸಂಬಂಧಗಳು ಹಳಿಸಿ ಹೋಗಿವೆ. ದುಡ್ಡಿಗಾಗಿ ಅದೆಷ್ಟೋ ಜನ ದಿನನಿತ್ಯ ನರಕವನ್ನು ಅನುಭವಿಸ್ತಿದ್ದಾರೆ. ನಾನು ಯಾಕೆ ದುಡ್ಡು ಅಂತ ಹೇಳ್ತಿದ್ದೀನಿ ಗೊತ್ತಾ? ಮನುಷ್ಯನನ್ನು ಆಟ ಆಡಿಸೋ ದುಡ್ಡಿನ ಬಗ್ಗೆ ನಿಮಗೊಂದು ಮಾಹಿತಿಯನ್ನು ಕೊಡೋಕೆ. ಒಬ್ಬರಿಂದ ಒಬ್ಬರ ಕೈಗೆ ಹೋಗ್ತಾ ಎಷ್ಟೇ ಜನರ ಕೈಗೆ ಹೋದರೂ ಸೆಕೆಂಡ್ ಹ್ಯಾಂಡ್ ಆಗದ ಒಂದೇ ಒಂದು ವಸ್ತು ಈ ದೇಶದಲ್ಲಿ ಅಥವಾ ಈ ವಿಶ್ವದಲ್ಲಿ ಇದ್ದರೆ ಅದು ದುಡ್ಡು ಮಾತ್ರ. ಹಾಗಿದ್ರೆ ಭಾರತದಲ್ಲಿ ಮುದ್ರಣ ಆಗೋ ದುಡ್ಡಿಗೆ ಎಷ್ಟೆಲ್ಲ ಖರ್ಚಾಗುತ್ತೆ ಅನ್ನೋ ಮಾಹಿತಿಯನ್ನು ನಾನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಕೆ ವಿಡಿಯೋವನ್ನು ಕೊನೆ ತನಕ ನೋಡಿ. RBI ವಿವಿಧ ಕರೆನ್ಸಿ ನೋಟ್ಗಳನ್ನು ಮುದ್ರಿಸುತ್ತೆ. ಪ್ರಸ್ತುತ 10 ರೂಪಾಯಿಯಿಂದ 2,000 ರೂಪಾಯಿವರೆಗೂ ಕರೆನ್ಸಿ ನೋಟ್ಗಳನ್ನು ಮುದ್ರಿಸ್ತಾ ಇತ್ತು. ಆದರೆ RBI 2,000 ರೂಪಾಯಿ ಕರೆನ್ಸಿ ನೋಟ್ಗಳ ಮುದ್ರಣವನ್ನು ನಿಲ್ಲಿಸಿದೆ. ಹಾಗೆ ಅದರ ಚಲಾವಣೆಯನ್ನು ಕೂಡ ನಿಲ್ಲಿಸುವುದಾಗಿ ಘೋಷಣೆ ಮಾಡಿದೆ. 2,000 ರೂಪಾಯಿ ನೋಟ್ಗಳನ್ನು ಹೊರತುಪಡಿಸಿ ಕರೆನ್ಸಿ ನೋಟ್ಗಳ ಮುದ್ರಣ ಮುಂದುವರೆದಿದೆ. RBIಗೆ ಗರಿಷ್ಠ 10,000 ರೂಪಾಯಿ ಮುಖಬೆಲೆಯ ಕರೆನ್ಸಿ ನೋಟ್ಗಳನ್ನು ಮುದ್ರಿಸುವ ಅಧಿಕಾರ ಇರುತ್ತೆ. ಜನರು ದಿನನಿತ್ಯ ಬಳಸುವ ಕರೆನ್ಸಿ ನೋಟ್ಗಳನ್ನು ಮುದ್ರಿಸಲು ಕೇಂದ್ರ ಮತ್ತು RBI ಗಮನಾರ್ಹ ವೆಚ್ಚವನ್ನು ಭರಿಸುತ್ತೆ. ಆದರೆ ಹೆಚ್ಚುತ್ತಿರುವ ಹಣದುಬ್ಬರವು ಕರೆನ್ಸಿ ನೋಟ್ಗಳ ಮುದ್ರಣ ವೆಚ್ಚವನ್ನು ಹೆಚ್ಚಿಸ್ತಾ ಇದೆ. 2021ರಿಂದ ಕಾಗದ ಮತ್ತು ಶಾಯಿ ಬೆಲೆಗಳು ಹೆಚ್ಚಾಗಿದೆ. ಇದರಿಂದ RBI ಮುದ್ರಿಸುವ ನೋಟ್ಗಳ ಬೆಲೆಯೂ ಹೆಚ್ಚುತ್ತಾ ಇದೆ. ವಿಚಿತ್ರ ಅಂದರೆ 500 ರೂಪಾಯಿ ನೋಟ್ಗಳ ಮುದ್ರಣಕ್ಕಿಂತ RBI 200 ಮುಖಬೆಲೆಯ ನೋಟ್ಗಳ ಮುದ್ರಣಕ್ಕೆ ಹೆಚ್ಚು ಖರ್ಚು ಮಾಡುತ್ತೆ. ನೋಟ್ಗಳನ್ನು ಮುದ್ರಿಸುವುದಕ್ಕಿಂತ ನಾಣ್ಯಗಳನ್ನು ಮುದ್ರಿಸುವುದಕ್ಕೂ ಕೂಡ ಸರ್ಕಾರ ಹೆಚ್ಚನ್ನು ಖರ್ಚು ಮಾಡುತ್ತೆ. 20 ರೂಪಾಯಿಯ 1000 ನೋಟ್ಗಳನ್ನು ಮುದ್ರಿಸೋದಕ್ಕಿಂತ 10 ರೂಪಾಯಿಯ 1000 ನೋಟ್ಗಳನ್ನು ಮುದ್ರಿಸುವ ವೆಚ್ಚವೇ ಹೆಚ್ಚಾಗುತ್ತೆ. ಹಾಗಿದ್ರೆ ಯಾವ ನೋಟಿಗೆ ಎಷ್ಟೆಷ್ಟು ಖರ್ಚಾಗುತ್ತೆ ಅನ್ನೋದನ್ನು ನಿಮಗೆ ಗ್ರಾಫಿಕ್ಸ್ ಮೂಲಕ ತೋರಿಸ್ತಾ ಹೋಗ್ತೀನಿ. ಸ್ಕ್ರೀನಲ್ಲಿ ಬರುತ್ತೆ, ನೋಡ್ತಾ ಹೋಗಿ. ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ. 10 ರೂಪಾಯಿಯ 1000 ನೋಟ್ಗಳನ್ನು ಮುದ್ರಿಸಲು 960 ರೂಪಾಯಿ ಖರ್ಚಾಗುತ್ತೆ. ಅಂದರೆ 10 ರೂಪಾಯಿ ಒಂದು ನೋಟು ಮುದ್ರಣಕ್ಕೆ 96 ಪೈಸೆ ಖರ್ಚಾಗುತ್ತೆ. ಅದೇ 20 ರೂಪಾಯಿಯ 1000 ನೋಟ್ಗಳನ್ನು ಮುದ್ರಿಸೋಕೆ 900 ರೂಪಾಯಿ ಖರ್ಚಾಗುತ್ತೆ. ಅಂದರೆ ಇಲ್ಲಿ ಪ್ರತಿ ನೋಟಿನ ಬೆಲೆ 95 ಪೈಸೆ. ಅಂದರೆ 20 ರೂಪಾಯಿ ನೋಟಿನ ಬೆಲೆ 95 ಪೈಸೆ ಖರ್ಚಾಗುತ್ತೆ ಒಂದು ಬೆಲೆಗೆ. ಈ ಲೆಕ್ಕಾಚಾರದಲ್ಲಿ 20 ರೂಪಾಯಿಯ 1000 ನೋಟುಗಳಿಗೆ ಹೋಲಿಸಿದರೆ 10 ರೂಪಾಯಿಯ 1000 ನೋಟುಗಳನ್ನು ಮುದ್ರಿಸಲು ಹೆಚ್ಚು ಖರ್ಚಾಗುತ್ತೆ. RBI 50 ರೂಪಾಯಿಗಳ 1000 ನೋಟುಗಳನ್ನು ಮುದ್ರಿಸಲು 1,130 ರೂಪಾಯಿ ವೆಚ್ಚವನ್ನು ಮಾಡುತ್ತೆ. ಅಂದರೆ 100 ರೂಪಾಯಿಗಳ 1000 ನೋಟುಗಳನ್ನು ಮುದ್ರಿಸುವ ವೆಚ್ಚ 1,170 ರೂಪಾಯಿ ಆಗಿರುತ್ತೆ. ಅಂದರೆ 50 ರೂಪಾಯಿ ನೋಟ್ ಮುದ್ರಣಕ್ಕೆ 1 ರೂಪಾಯಿ 13 ಪೈಸೆ ಬಿದ್ದರೆ 100 ರೂಪಾಯಿ ನೋಟ್ ಮುದ್ರಣಕ್ಕೆ 1 ರೂಪಾಯಿ 77 ಪೈಸೆ ಬೀಳುತ್ತೆ. ಇನ್ನು RBI 200 ರೂಪಾಯಿಯ 1000 ನೋಟ್ ಮುದ್ರಣಕ್ಕೆ 2,370 ರೂಪಾಯಿ ಆಗುತ್ತೆ. ಅಂದರೆ ಇಲ್ಲಿ 200 ರೂಪಾಯಿ ಒಂದು ನೋಟಿಗೆ 2 ರೂಪಾಯಿ 37 ಪೈಸೆ ಖರ್ಚಾಗುತ್ತೆ. ಹಾಗೆ 500 ರೂಪಾಯಿ ಒಂದು ನೋಟ್ ಮುದ್ರಣಕ್ಕೆ 2 ರೂಪಾಯಿ 29 ಪೈಸೆ ಬೀಳುತ್ತೆ. ನೀವು ಇಲ್ಲಿ ಗಮನಿಸಿ, 500 ರೂಪಾಯಿ ನೋಟ್ಗಿಂತ 200 ರೂಪಾಯಿ ನೋಟ್ಗೆ ಹೆಚ್ಚು ಖರ್ಚಾಗುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ಇಲ್ಲಿ ನೋಡಿ, 500 ರೂಪಾಯಿ ನೋಟಿಗೆ ಏನು 2 ರೂಪಾಯಿ 29 ಪೈಸೆ ಖರ್ಚಾದರೆ ಇಲ್ಲಿ 200 ರೂಪಾಯಿ ನೋಟಿಗೆ 2 ರೂಪಾಯಿ 37 ಪೈಸೆ ಖರ್ಚಾಗುತ್ತೆ. ಅಂದರೆ 12 ಪೈಸೆ ಇಲ್ಲಿ ಡಿಫ್ರೆನ್ಸ್ ಇದೆ. ಭಾರತದಲ್ಲಿ 4 ಮುದ್ರಣಾಲಯಗಳಲ್ಲಿ ಕರೆನ್ಸಿ ನೋಟುಗಳನ್ನು ಮುದ್ರಿಸಲಾಗುತ್ತೆ. ಈ ಪೈಕಿ 2 RBIಗೆ ಸೇರಿದ್ದು, ಇನ್ನೆರಡು ಕೇಂದ್ರ ಸರ್ಕಾರಕ್ಕೆ ಸೇರಿವೆ. RBI ಮುದ್ರಣಾಲಯಗಳು ಮೈಸೂರು ಮತ್ತು ಸಾಲ್ಬೋನಿಯಾದಲ್ಲಿವೆ. ಇನ್ನು ಸರ್ಕಾರಿ ಮುದ್ರಣಾಲಯಗಳು ನಾಸಿಕ್ ಮತ್ತು ದೇವಾಸ್ನಲ್ಲಿವೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.